ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದ್ದು 94.1% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 7 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕ ಗಳಿಸಿದ್ದು ಪ್ರಥಮ ಸ್ಥಾನ ಪಡೆದಿದ್ದಾರೆ. ತೃತೀಯ ಭಾಷೆಗೆ ಗ್ರೇಡ್ ಕೊಡ್ತಾರೋ ಅಂಕ ಕೊಡ್ತಾರೋ ಅನ್ನೋ ಗೊಂದಲಗಳ ನಡುವೆಯೂ ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ದಾಖಲೆಯ ಫಲಿತಾಂಶ ಬಂದಿದೆ. 96.18% ಬಾಲಕಿಯರು ಪಾಸ್ ಆಗಿದ್ರೆ 91.94% ಬಾಲಕರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಅಪಿಯರ್ಡ್ 7,70,209, ಪಾಸ್ಟು 7,24,794. ಈ ಸತಿ ಪರ್ಸೆಂಟೇಜು ಅಚೀವ್ ಮಾಡಿರೋದು 94.1%, 94.10% ಈ ಸತಿ ದಾಖಲೆ ರೀತಿಯಲ್ಲಿ ಇವತ್ತು ರಿಸಲ್ಟ್. ಈ ಬಾರಿ ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಉತ್ತಮ ಫಲಿತಾಂಶ ಬಂದಿದೆ. ಎಲ್ಲ ಜಿಲ್ಲೆಗಳಲ್ಲೂ ಒಳ್ಳೆಯ ಫಲಿತಾಂಶ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಥಾನ ಪಡೆದುಕೊಂಡ್ರೆ ಉಡುಪಿ ಜಿಲ್ಲೆ 2ನೇ ಸ್ಥಾನ ಪಡೆದುಕೊಂಡಿದೆ. ಇನ್ನು 3ನೇ ಸ್ಥಾನವನ್ನ ಉತ್ತರ ಕನ್ನಡ ಜಿಲ್ಲೆ ಪಡೆದುಕೊಂಡಿದೆ. ಕಲಬುರಗಿ ಜಿಲ್ಲೆ ಅಂತಿಮ ಸ್ಥಾನದಲ್ಲಿದೆ. ಆದರೆ ಕಳೆದ ಬಾರಿ ಕಲಬುರಗಿ ಜಿಲ್ಲೆ 56.89% ಪಡೆದಿದ್ರೆ ಈ ಬಾರಿ 85.06% ಫಲಿತಾಂಶ ಬಂದಿದೆ. ಹೈಯೆಸ್ಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿರ್ತಕ್ಕಂಥ ಜಿಲ್ಲೆ ಇವತ್ತು ನನಗೆ ಭಾಳ ಸಂತೋಷ. ಹೋದ ವರ್ಷ ಇರ್ತಕ್ಕಂಥ ಲಾಸ್ಟ್ ಜಿಲ್ಲೆ ಗುಲ್ಬರ್ಗ ಇತ್ತು, ಆದರೆ ಈ ಸತಿ ಲಾಸ್ಟ್ ಬಟ್ ಒನ್ ಯಾದಗಿರಿ ಇತ್ತು. ಈ ಸತಿ 29.81% ಯಾದಗಿರಿ ಸಾಧನೆ ಮಾಡಿ ಈ ಪರ್ಸೆಂಟೇಜಲ್ಲಿ ಸಾಧಕರಾಗಿ ಟಾಪಲ್ಲಿದ್ದಾರೆ. ಗುಲ್ಬರ್ಗ 28% ಇಂಪ್ರೂವ್ ಮಾಡಿದ್ದಾರೆ. ಚಿತ್ರದುರ್ಗ 20. ಎಸ್ಎಸ್ಎಲ್ಸಿ ತೃತೀಯ ಭಾಷೆಯಲ್ಲಿ 17,000 ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದಾರೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಹಿತಿ ನೀಡಿದ್ದಾರೆ. ಮೇ 18ರಿಂದ 25ರವರೆಗೆ 2ನೇ ಪರೀಕ್ಷೆ ನಡೆಯಲಿದೆ. ಇನ್ನು ತೃತೀಯ ಭಾಷೆಯಲ್ಲಿ ಅನುತ್ತೀರ್ಣರಾದವರಿಗೆ 2ನೇ ಪರೀಕ್ಷೆಗೆ ಶುಲ್ಕ ಇರಲ್ಲ ಅಂತ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಈ ವೇಳೆ ತೃತೀಯ ಭಾಷೆ ಹಿಂದಿ ಆಯ್ಕೆ ಮಾಡಿಕೊಂಡಿದ್ದ ವಿದ್ಯಾರ್ಥಿಗಳ ಪೈಕಿ 9,481 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅಂತ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ನಾನು ಯಾವುದು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಥರ್ಡ್ ಲ್ಯಾಂಗ್ವೇಜಲ್ಲಿ ತುಂಬ ಲ್ಯಾಂಗ್ವೇಜಸ್ ಇದ್ದಾವೆ. ಅದರಲ್ಲಿ ಇಂಪ್ರೂವ್ಮೆಂಟಿಗೂ ಅಷ್ಟೇ, ಫೇಲ್ ಆದವ್ರಿಗೂ ಕೂಡ. ಯಾಕೆಂದರೆ ಫೇಲ್ ಆದವರು ಬರೀ 101,000 ಚಿಲ್ಡ್ರೆ ಅಷ್ಟೇ, ಯಾರು ಬರೀ ಒಂದೇ ಸಬ್ಜೆಕ್ಟಲ್ಲಿ ಫೇಲ್ ಆದವರು. ಇಂಪ್ರೂವ್ಮೆಂಟಿಗೂ ನಾವು ಅವರಿಗೆ ಎಕನಾಮಿಕಲ್ ಹೊರೆ ಹಾಕೋದಿಲ್ಲ. ಪ್ಲಸ್ ಯಾರು ಫೇಲ್ ಆಗಿದ್ದಾರೆ ಅವರು ಕೂಡ ಫೀಸ್ ಕಟ್ಟಂಗಿಲ್ಲ. ಬರೀ ದಿಸ್ ಇಸ್ ಫಾರ್ ದಿಸ್ ಇಯರ್ ಥರ್ಡ್ ಲ್ಯಾಂಗ್ವೇಜಿಗೆ ಮಾತ್ರ. ಅವ್ರ ಇಂಪ್ರೂವ್ಮೆಂಟಿಗೂ ದುಡ್ಡು ಅವ್ರೇನು ಕಟ್ಟಂಗಿಲ್ಲ, ಇಂಪ್ರೂವ್ಮೆಂಟಿಗೆ ಮಾತ್ರ. ಬೇರೆಯವರೆಲ್ಲ ಇಂಪ್ರೂವ್ಮೆಂಟಿಗೆ ಕಟ್ಟಲೇಬೇಕು. ಓಕೆನಾ? ಈ ಬಾರಿ ಪರೀಕ್ಷೆಯಲ್ಲಿ ಕೃಪಾಂಕ ನೀಡಲಾಗಿದೆಯಾ ಅನ್ನೋ ಪ್ರಶ್ನೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟನೆ ಕೊಟ್ಟರು. ಈ ಬಾರಿ ನಾವು ಯಾವುದೇ ಕೃಪಾಂಕ ಕೊಟ್ಟಿಲ್ಲ, ಯಾರಿಗೂ ಒಂದೇ ಒಂದು ಅಂಕವನ್ನು ಎಕ್ಸ್ಟ್ರಾ ಸಹ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ದಾವಣಗೆರೆ ಭರತ್ 625ಕ್ಕೆ 625 ಅಂಕ ಪಡೆಯುವ ಮೂಲಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಕಬ್ಬಳ ಗ್ರಾಮದ ಶ್ರೀ ವಿದ್ಯಾಲಕ್ಷ್ಮಿ ಕಾನ್ವೆಂಟ್ ಸ್ಕೂಲ್ನಲ್ಲಿ ಭರತ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಟಾಪರ್ ಆಗಿದ್ದಾರೆ. ಮಗನ ಸಾಧನೆಗೆ ಪೋಷಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಹಾಗೂ ರೈತನಾಗಿರುವ ಗಿರೀಶ್ ರಾವ್ ಮಗನ ಸಾಧನೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ. ಮಾಡ್ತಾ ಇದ್ದೆ ಸರ್ 5 to 6 hours. ಸ್ಕೂಲಲ್ಲಿ ಪಾಠ ಚೆನ್ನಾಗಿ ಮಾಡೋರು, ಎಲ್ಲ ಅಡ್ವೈಸ್ ಮಾಡೋರು, ಇದೇ ಓದಬೇಕು ಅಂತ ಹೇಳೋರು, ಅದನ್ನೇ ಫಾಲೋ ಮಾಡ್ತಾಯಿದ್ದೆ. ಇಲ್ಲ ಸರ್, ನಮ್ಮ ಸ್ಕೂಲಲ್ಲೇ ಸ್ಪೆಷಲ್ ಕ್ಲಾಸ್ ಅಂತ ಮಾಡೋರು, ಅದಕ್ಕೆ ಅಟೆಂಡ್ ಆಗ್ತಾಯಿದ್ದೆ. ತಂದೆ ಬಿಲ್ಡಿಂಗ್ ಕಾಂಟ್ರಾಕ್ಟರು, ಫಾರ್ಮಿಂಗು ಮಾಡ್ತಾರೆ. ಅಮ್ಮ ಹೌಸ್ ವೈಫ್. ಮುಂದೆ MBBS ಮಾಡಬೇಕಂತ ಸರ್. PUCಯಲ್ಲಿ ಸೈನ್ಸ್ ತೊಗೊಂಡು ನೀಟ್. ಹಾಂ ಸರ್, ನಮ್ಮ ಫ್ರೆಂಡ್ಸ್ ಜೊತೆ ಕೂತ್ಕೊಂಡೆ ಓದ್ತಾ ಇದ್ವಿ. ಅವರು ಡಿಸ್ಟರ್ಬ್ ಮಾಡ್ತಾ ಇದ್ದಿಲ್ಲ ಸರ್, ಅವರು ಜೊತೆಗೆ ಓದೋರು. ಇಲ್ಲ ಸರ್, ಅವರೇ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರು. 11:51 ಎಷ್ಟಕ್ಕೋ ಬಂದಿತ್ತು ಸರ್, ಅದನ್ನು ನೋಡಿ ಇಲ್ಲ ಶಾಕ್ ಆಯಿತು. ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು. ಇನ್ನು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವ ಭರತ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದರು. ಹಾಂ ಸರ್, ಗುಡ್ ಆಫ್ಟರ್ನೂನ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮುಂದೆ MBBS ಓದಬೇಕಂತ ಸರ್. ಇವಾಗ ಸೈನ್ಸ್ PUCಯಲ್ಲಿ ತಗೊಂತೀನಿ. ಥ್ಯಾಂಕ್ ಯು.
ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದ ಸರ್ಕಾರಿ ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಪ್ರಾರ್ಥನಾ ಬಿರಾದಾರ ಪಾಟೀಲ್ ರಾಜ್ಯಕ್ಕೆ ಪ್ರಥಮ ಬಂದಿದ್ದಾರೆ. ವಿದ್ಯಾರ್ಥಿನಿ ಪ್ರಾರ್ಥನಾ ಮನೆಗೆ ಅಥಣಿ ಬಿಇಒ ಭೇಟಿ ಕೊಟ್ಟು ಶುಭ ಕೋರಿದ್ರು. ಇನ್ನು ಪ್ರಾರ್ಥನಾ ತಂದೆ ನಾಗಪ್ಪ ಬಿರಾದಾರ ಪಾಟೀಲ್ ಕೂಡ ಅದೇ ಶಾಲೆಯಲ್ಲಿ ಶಿಕ್ಷಕರಾಗಿದ್ದು, ಈಗ ಅದೇ ಶಾಲೆಯಲ್ಲೇ ಓದ್ತಾ ಇದ್ದ ಪ್ರಾರ್ಥನಾ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಫಸ್ಟ್ ಖುಷಿ ಆಗ್ತಿದೆ ಸರ್, ತುಂಬ ಖುಷಿ ಆಗತ್ತೈತ್ರಿ. ಆಮೇಲೆ ಎಕ್ಸ್ಪೆಕ್ಟೇಷನ್ ಐತ್ರಿ ಸರ್, ಅಂದ್ರೆ 620 ಮೇಲೆ ಬರ್ಬೋದು ಅಂತ ಐತ್ರಿ. ಖರೆ 625ಕ್ಕೆ 625 ಬರುತ್ತಂತ ನಿರೀಕ್ಷೆ ಮಾಡಿದ್ವಿ. ಈಗ ಖುಷಿ ಆಗತ್ತೈತ್ರಿ ಸರ್. ನಮ್ಮ ಸ್ಕೂಲ್ ಒಳಗಿನ ಟೀಚರ್ಸು, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ಸು, ನಮ್ಮ ಪೇರೆಂಟ್ಸು ಎಲ್ಲರೂ ಭಾಳ ನಮ್ಗೆ ಅಂದ್ರೆ ಪ್ರೋತ್ಸಾಹ ಮಾಡು, ಆಮೇಲೆ ಸೋರ್ಸಸ್ ಎಲ್ಲ ನಾನು ತಂದ್ಕೊಡ್ತೀವಿ ಸರ್. ಸರ್ಕಾರಿ ಪ್ರೌಢಶಾಲೆ ಕಟಗೇರಿ, ನಮ್ಮದು ಪ್ರಾಪರ್ ಹಲ್ಯಾಳ ಸರ್, ನಾವಿರೋದು ಅಥಣಿಯಲ್ಲಿ. ಇನ್ನು ಉಡುಪಿಯ ಪ್ರೀತಮ್ ಜಿ ಪೂಜಾರಿ ಕೂಡ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾರೆ. ಕುಂದಾಪುರ ತಾಲೂಕಿನಲ್ಲಿರುವ ಮದರ್ ತೆರೆಸಾ ಮೆಮೋರಬಲ್ ಶಂಕರನಾರಾಯಣ ಪ್ರೌಢಶಾಲೆಯ ವಿದ್ಯಾರ್ಥಿ ಪ್ರೀತಮ್ 625 ಅಂಕ ಪಡೆದು ಟಾಪರ್ ಆಗಿದ್ದಾರೆ. ತುಂಬ ಖುಷಿಯಾಗಿದೆ. ಅದೇ ನನಗೆ ಎಕ್ಸಾಮ್ ಬರೆದು ಆದಮೇಲೆ ನನಗೆ ಏನು ಎಕ್ಸ್ಪೆಕ್ಟೇಷನ್ ಉಂಟಂದರೆ ಒಂದು 620 ಅಬೌವ್ ಬರ್ಬೋದು, ಅಂದರೆ ಅಟ್ಲೀಸ್ಟ್ ಒಂದು ಸ್ಟೇಟ್ ರ್ಯಾಂಕ್ ಅಂತೂ ಬರ್ಬೋದು ಅಂತ ಇತ್ತು. ಆದರೆ ಅದು ಎಲ್ಲೋ ಒಂದು ಕಡೆ ಇತ್ತು, 625 ಬರಬೇಕು ಅಂತ ಆಸೆ ಅಂತೂ ಇತ್ತು. ಇವತ್ತು 625 ಸಿಕ್ಕಿದೆ, ತುಂಬ ಖುಷಿ ಇದೆ. ನನ್ನ ತಂದೆಯವರು ಬಸ್ ಕಂಡಕ್ಟರು. ಅವರು ನಾನು ಪ್ರತಿದಿನ ಬೆಳಿಗ್ಗೆ ಎದ್ದಾಗ ನನ್ನ ಜೊತೆಗೆ ಒಂದು ಮಾತಾಡೋರು, ಒಂದು 1/4 ಗಂಟೆ ಅರ್ಧ ಗಂಟೆ ಮಾತಾಡುವಾಗ ತುಂಬ ಈ ಮಾರಲ್ ವ್ಯಾಲ್ಯೂಸ್ ತುಂಬ ಹೇಳೋರು. ಮಾತಾಡುವಾಗ ಈ ಕಷ್ಟದ ಬಗ್ಗೆ ಹೇಳೋರು. ಅದರಿಂದ ನನಗೆ ತುಂಬ ಮೋಟಿವೇಶನ್ ಬಂತು ಅಂತ ಹೇಳ್ಬೋದು. ಮತ್ತೆ ನನಗೆ ಅಮ್ಮನೂ ಸಹ ಹಾಗೆ, ಏನೇ ನಾನು ಬೇಜಾರಾಗಿದ್ದಾಗ ಸಹ ಮಾತಾಡಿ ನನ್ನ ಜೊತೆಗೆ ಇಮೋಷನಲ್ ಸಪೋರ್ಟ್ ಅನ್ನು ಕೊಡೋರು. ಇಂಜಿನಿಯರ್ ಮಾಡ್ಬೇಕಂತಿದ್ದೇನೆ. ಮತ್ತೆ ನನ್ನ IAS, ಅದೇ ನನ್ನ ಅಮ್ಮ ಅಪ್ಪ ಹಾಗೂ ನನ್ನ ಮಾವನ ಆಸೆ ಸಹ IAS ಆಗಬೇಕು ಅಂತ, ಅದಕ್ಕೂ ಸಹ ಒಂದು ಟ್ರೈ ಮಾಡಬೇಕು ಅಂತ ಇದ್ದೇನೆ. ಒಂದು ಡ್ರೀಮ್ ಇತ್ತು ಅವನ 620 ತೆಗಿಬೇಕಂತ, ಅದೊಂದು ಆಸೆ ಈಡೇರಿದೆ. ನಾವು ತಂದೆಗೂ ಅಷ್ಟೇ ತುಂಬ ಆಸೆ ಇದ್ದಿತ್ತು, ಏನೋ ಒಂದು ಅಚೀವ್ ಮಾಡ್ಬೇಕಂತೇಳಿ ಅದನ್ನ ಇವತ್ತು ಫುಲ್ಫಿಲ್ ಮಾಡಿದಂತ. ಎಸ್ಎಸ್ಎಲ್ಸಿಯಲ್ಲಿ 625ಕ್ಕೆ 625 ಅಂಕ ಪಡೆದು ಧನುಷ್ ರಾಜ್ಯಕ್ಕೆ ಪ್ರಥಮ ಬಂದಿದ್ದಾರೆ. ಬೆಂಗಳೂರಿನ ಪೂರ್ಣ ಪ್ರಜ್ಞಾ ಕಾಲೇಜು ವಿದ್ಯಾರ್ಥಿ ಧನುಷ್ ಟಾಪರ್ ಆಗಿದ್ದಕ್ಕೆ ನ್ಯೂಸ್ 18 ಜೊತೆ ಸಂತಸ ಹಂಚಿಕೊಂಡಿದ್ದಾರೆ. ಇನ್ನು ಧನುಷ್ ಪೋಷಕರು ಕೂಡ ಮಾತನಾಡಿದ್ದು, ನಮ್ಮ ಮಗ ಟಾಪರ್ ಅಂತ ಬಂದಿದ್ದು ಖುಷಿ ಆಯಿತು. ಮಗ ಎಂಜಿನಿಯರಿಂಗ್ ಓದುವ ಆಸೆ ಹೊಂದಿದ್ದಾನೆ, ಅವನಿಗೆ ಬೆಂಬಲವಾಗಿ ನಾವು ನಿಂತ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸ್ಕೂಲ್ ಮತ್ತು ಟ್ಯೂಷನಲ್ಲೇ ಮ್ಯಾಕ್ಸಿಮಮ್ ಸ್ಟಡಿ ಆಗ್ತಿತ್ತು. ಮನೆಯಲ್ಲಿ ಅಷ್ಟು ಓದ್ತಿರಲಿಲ್ಲ. ಓದೋಕ್ಕಿಂತ ಮುಂಚೆ ಮೇ ಬಿ 1.5 to 2 hours ಓದ್ತಿದ್ದೆ. ಸ್ಕೂಲಲ್ಲಿ ಟ್ಯೂಷನಲ್ಲಿ ತುಂಬ ಒಳ್ಳೆ ಟೀಚರ್ಸ್ ಸಿಕ್ಕಿದ್ರು, ಸಬ್ಜೆಕ್ಟ್ಸ್ ತುಂಬ ಕ್ಲಿಯರಾಗಿ ಹೇಳ್ಕೊಟ್ರು. ಮತ್ತು ಮನೇಲಿ ಅಪ್ಪ ಅಮ್ಮ ಇಮೋಷನಲ್ ಸಪೋರ್ಟ್ ಕೊಡೋದಾಗಿರಲಿ, ಕಾನ್ಫಿಡೆನ್ಸ್ ಕೊಡೋದಾಗಿರಲಿ ತುಂಬ ಹೆಲ್ಪ್ ಮಾಡಿದ್ರು ಆ ವಿಚಾರದಲ್ಲಿ. ಇಲ್ಲ, ಕಷ್ಟಪಡಬೇಕು, ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾರ್ಕ್ಸ್ ಬರಲಿ ಅಂತ ಇತ್ತು. ಆದರೆ 625 ಬರೋದು ನೋಡಿ ತುಂಬ ಖುಷಿಯಾಗಿ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಚಿಕ್ಕಮಗಳೂರಿನ ಹರ್ಷಿನಿ 625ಕ್ಕೆ 625 ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಾರೆ. ಹರ್ಷಿನಿ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದ್ದು, ಹರ್ಷಿನಿ ತಾಯಿ ಮಕ್ಕಳ ಸಾಧನೆ ಕುರಿತಾಗಿ ನ್ಯೂಸ್ 18 ಜೊತೆ ತಮ್ಮ ಸಂತಸ ವ್ಯಕ್ತಪಡಿಸಿದ್ದಾರೆ. ಸರ್, ನನ್ನ ಎಫರ್ಟ್ಸ್ ಹಾಕಿರೋದಕ್ಕೆ ಇವತ್ತು ಸಕ್ಸಸ್ ಸಿಕ್ಕಿದೆ ಅಂತ ತುಂಬ ಖುಷಿ ಇದೆ. ಇವ್ರ ಸ್ಕೂಲಿಂದ ಸಪೋರ್ಟ್, ಮ್ಯಾನೇಜ್ಮೆಂಟಿಂದ, ಟೀಚರ್ಸಿಂದ, ನಮ್ಮ ಅಪ್ಪ ಅಮ್ಮಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ಅದು ಅವ್ರ ಕನಸು ಇಲ್ಲ ಇವತ್ತು ನನಸಾಗಿದೆ ಅಂತ ಖುಷಿ ಇದೆ ಸರ್. ಏನೇನು ಕಾನ್ಸೆಪ್ಟ್ಸ್ ಇತ್ತು ಅದು ಟಾರ್ಗೆಟ್ ಇಟ್ಕೊಂಡು ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೆ. 6 to 7 hours ಓದ್ತಾ ಇದ್ದೆ ಸರ್. ನಾನು ಇಂಜಿನಿಯರ್ ಆಗಬೇಕು ಅಂತ ಸರ್. ಆಂಬ್ಯುಲೆನ್ಸ್ನಲ್ಲಿ ಬಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿನಿ ಪಾಸ್ ಆಗಿದ್ದಾರೆ. ಕೋಲಾರ ಜಿಲ್ಲೆಯ KGF ತಾಲೂಕಿನ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿನಿ ಕುಸುಮ 625ಕ್ಕೆ 374 ಅಂಕ ಪಡೆದು ಪಾಸ್ ಆಗಿದ್ದಾರೆ. ಚಿನ್ನಗಾನಹಳ್ಳಿ ಗ್ರಾಮದ ನಿವಾಸಿ ಕುಸುಮ ಅಪಘಾತದಲ್ಲಿ ಕಾಲು ಕಳೆದುಕೊಂಡು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಪರೀಕ್ಷೆ ವೇಳೆ ತಾಯಿ ಸಹಾಯದಿಂದ ಆಂಬ್ಯುಲೆನ್ಸ್ನಲ್ಲಿ ಬಂದು ಪರೀಕ್ಷೆಗೆ ಹಾಜರಾಗಿದ್ರು. 374 ಅಂಕ ಪಡೆದು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ನಿನ್ನೆ ರಾತ್ರಿ ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿರುವ ಭೈರತಿ ಸುರೇಶ್ ಫ್ಲಾಟ್ನಲ್ಲಿ ಸಿಎಂ ನೇತೃತ್ವದಲ್ಲಿ ಆಪ್ತ ಸಚಿವರು ಸೀಕ್ರೆಟ್ ಮೀಟಿಂಗ್ ನಡೆಸಿದ್ದಾರೆ. ರಾತ್ರಿ 8ರಿಂದ 11:30ರವರೆಗೆ ಹೈ ವೋಲ್ಟೇಜ್ ಸಭೆ ನಡೆದಿದೆ. ಸಚಿವ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ದಿನೇಶ್ ಗುಂಡೂರಾವ್, ರಾಜಣ್ಣ ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ನಾಯಕತ್ವ ಬದಲಾವಣೆ, ಸಂಪುಟ ಪುನಾರಚನೆ ಚರ್ಚೆ, ಡಿಸಿಎಂ ಡಿಕೆಶಿ ಓಟಕ್ಕೆ ಬ್ರೇಕ್ ಹಾಕುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಇನ್ನು ನಿನ್ನೆ ಸಿಎಂ ಜೊತೆಗಿನ ಸಭೆ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದರು. ಕ್ಯಾಬಿನೆಟ್ ಪುನಾರಚನೆ ಸೇರಿ ಹಲವು ವಿಚಾರ ಚರ್ಚೆ ಆಗಿವೆ. ಸಿಎಂ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿದ್ದೇವೆ, ಸಿಎಂ ಮಧ್ಯಸ್ಥಿಕೆ ವಹಿಸಬೇಕು ಅಂತ ನಾವೆಲ್ಲ ಕೇಳಿಕೊಂಡಿದ್ದೇವೆ. 2020 ಅಷ್ಟೇ ಅರ್ಧ ಕ್ರಿಕೆಟ್ ಟೀಮ್ ಸಿಎಂ ಮೀಟಿಂಗ್ನಲ್ಲಿತ್ತು. ಎಲ್ಲರೂ ಕ್ರಿಕೆಟ್ ಆಡೋದ್ರಲ್ಲಿ ಎಕ್ಸ್ಪರ್ಟ್. ನಮ್ಮ ಪಾರ್ಟಿಯಲ್ಲಿ 2 ಟೀಮ್ ಇಲ್ಲ. ಮೇ 4ರ ಫಲಿತಾಂಶದ ನಂತರ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅದು CS ಮೇಡಮ್ ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದ್ದಾರೆ. ಅವ್ರು ಯಾವ ರೀತಿ ಕೊಡ್ತಾರೆ
ಅದನ್ನು ಸರ್ಕಾರ ಯಾವ ರೀತಿ ಹೋಗ್ತದೆ ಅನ್ನೋದು ಮುಖ್ಯ. ಅವರು ನಾಳೆ ಭಾಳ ಜನ ಮುಗಿಬೇಕು ಅನ್ನೋದು ಭಾಳ ಜನ ನಿರೀಕ್ಷೆಯಲ್ಲಿದ್ದಾರೆ. ಯಾಕಂದ್ರೆ ಅದು ಎಲ್ಲ ಕಡೆಯಿಂದ ಗೊಂದಲ ಆಗ್ತದೆ. ಬರೀ SC STಗೆಲ್ಲ ಜನರಲ್ನಲ್ಲಿ ಕೂಡ ಅದು ನೇಮಕಾತಿ ಸ್ಥಗಿತಗೊಂಡ್ರಿಂದ ಅಲ್ಲೂ ತೊಂದರೆ ಆಗ್ತದೆ. ಸೊ ನಾಳೆ ಏನೋ ಇತ್ಯರ್ಥ ಆಗ್ಬೇಕಂತ ಇದೆ. ಅಂತಿಮವಾಗಿ ಕ್ಯಾಬಿನೆಟ್ ಡಿಸಿಷನ್ ತೊಗೋಬೇಕಷ್ಟೆ. ಅಲ್ಲಿ ಬಂದವರೆ ಎಲ್ಲ ಕ್ರಿಕೆಟ್ ಆಡೋ ಎಕ್ಸ್ಪರ್ಟ್ ಇದ್ದಾರೆ ಎಲ್ಲರೂ, ಏನು ಯಾರು ಕಡಿಮೆನಿಲ್ಲ. ಅದೇ ಕ್ಯಾಬಿನೆಟ್ ಅಂತಿಮ ಡಿಸಿಷನ್ ತೊಗೋಬೇಕು. ಅದನ್ನು ನಾಳೆಗೆ ನೋಡೋಣ, ಚರ್ಚೆ ಮಾಡ್ತಾರೆ. ಸೊ ಅಂತಿಮವಾಗಿ ಎಲ್ಲರೂ ಒಪ್ಪಿಗೆ ಮೇರೆಗೆ ಆಗಬೇಕದು, ಎಲ್ಲರೂ ಸಹಮತ. ಕಾಂಗ್ರೆಸ್ನಲ್ಲಿ ಇಬ್ಬರು ಮುಸ್ಲಿಂ ಮುಖಂಡರ ತಲೆದಂಡವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಆಕ್ಷೇಪಗಳು ವ್ಯಕ್ತವಾಗಿದೆ. ಸಚಿವ ಜಮೀರ್ ಅಹ್ಮದ್ ಖಾನ್ ಕೂಡ ಬೇಸರ ವ್ಯಕ್ತಪಡಿಸಿದರು. ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಸಚಿವ ಜಮೀರ್ ಭೇಟಿ ನೀಡಿ ಚರ್ಚೆ ಮಾಡಿದ್ದಾರೆ. ಸಚಿವ ಜಮೀರ್ ಭೇಟಿ ಬಗ್ಗೆ ಸಾಹುಕರ್ ಸ್ಪಷ್ಟನೆ ನೀಡಿದ್ದಾರೆ. ಜಮೀರ್ ಬೇರೆ ಏನೋ ವಿಚಾರಕ್ಕೆ ಭೇಟಿಯಾಗಿದ್ರು. ಮುಸ್ಲಿಂ ಮೌಲ್ವಿಗಳ ಹೇಳಿಕೆ ನಮಗೆ ಸಂಬಂಧಿಸಿದ್ದಲ್ಲ, ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗಿಲ್ಲ ಅಂತ ಹೇಳಿದರು. ಸಮುದಾಯಕ್ಕೆ ಏನೂ ಅನ್ಯಾಯ ಆಗಿಲ್ಲ. ಒಂದು ಭಾಗದಲ್ಲಿ ಒಂದು ತಾಲೂಕಿನಲ್ಲಿ ಆಗಿರುವಂಥ ಘಟನೆ ಅಷ್ಟೇ. ಅದನ್ನು ಸರಿಪಡಿಸ್ಲಿಕ್ಕೆ ಮಾಡ್ತೀವಿ, ಹೇಳಿದಲ್ಲ, ಸರಿಪಡಿಸ್ಲಿಕ್ಕೆ ಪ್ರಯತ್ನ ಎಲ್ಲರೂ ಮಾಡ್ತಾಯಿದ್ದೀವಿ, ಮಾಡ್ತೀವಿ. ಎಲ್ಲ ಪಾರ್ಟಿನೇ ಅದೇ. ನನಗೆ ಅಲ್ಲಿ ಗುಂಪು ಇಲ್ಲಿಲ್ಲ, ಪಾರ್ಟಿ ಓಲ್ ಪಾರ್ಟಿ ಒಂದೇ ಇದೆ. ಆಗಬೇಕಾದ್ರೆ ಅವರು ಎಲ್ಲರೂ ಕೂಡಿ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ ಬರಬೇಕು ಅವರು. ಯಾಕಂದ್ರೆ ಆ ಕಡೆ ಒಂದು ಗುಂಪಾಗಿದೆ, ಈ ಕಡೆ ಗುಂಪಾಗಿದೆ. ಅಂತಿಮವಾಗಿ ನಮಗೆ ಪಕ್ಷಕ್ಕೆ ತೊಂದರೆ ಆಗ್ತದೆ. ಸೊ ಅವ್ರು ಬರಬೇಕು, ಬರ್ತಾರೆ, ಆದಷ್ಟು ಬೇಗ ಬರ್ತಾರೆ. ನಿನ್ನೆ ಅದು ಚರ್ಚೆ ಆಗಿದೆ. ಅವ್ರಿಗೆ ಮಧ್ಯಪ್ರವೇಶ ಮಾಡಲಿಕ್ಕೆ ಹೇಳಿದ್ದೀವಿ. ಅವ್ರಿಗೆ ಎಲ್ಲರೂ ಹೇಳಿದ್ದಾರೆ. ನಾವು ಅಷ್ಟೇ, ಎಲ್ಲರದ್ದು ಅಭಿಪ್ರಾಯ ಒಂದೇ ಇತ್ತು. ಅಲ್ಲ, ನಿನ್ನೆ ಅವರೆಲ್ಲರೂ ಅದನ್ನೇ ಹೇಳಿದ್ದಾರೆ, ನೀವು ಮಧ್ಯಕ್ಕೆ ವಹಿಸಬೇಕು, ಇಂದ ಸ್ಟಾಪ್ ಮಾಡಬೇಕು ಅಂತ ನಿನ್ನೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪರಮೇಶ್ವರ್ ವಿರುದ್ಧ 500 ರೂಪಾಯಿ ಬೆಟ್ಟಿಂಗ್ ಕೇಸ್ ವಿರುದ್ಧದ ಪ್ರಕರಣಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಅರ್ಜಿದಾರರ ಪರ ಹಿರಿಯ ವಕೀಲ KN ಫಣೀಂದ್ರ ವಾದ ಮಂಡಿಸಿದರು. ಉದ್ದೇಶಪೂರ್ವಕವಾಗಿ ಇಂತಹ ಹೇಳಿಕೆ ನೀಡಿದಂತೆ ಕಾಣ್ತಾ ಇಲ್ಲ, ತಮಾಷೆಗಾಗಿ ಮಾತನಾಡಿದರೂ ಕೇಸ್ ಹಾಕಬಹುದೇ, ತನಿಖೆಗೆ ಆದೇಶಿಸುವ ಮುನ್ನ ಪೊಲೀಸರಿಂದ ವಿವರಣೆ ಪಡೆಯಬೇಕಿತ್ತು ಅಂತ ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದ ಹೈಕೋರ್ಟ್ ಪೀಠ ಅಭಿಪ್ರಾಯಪಟ್ಟಿತು. ಪ್ರಕರಣಕ್ಕೆ ತಡೆ ನೀಡಿ ಹೈಕೋರ್ಟ್ ವಿಚಾರಣೆ ಮುಂದೂಡಿದೆ. ಒಳ ಮೀಸಲಾತಿ ಜಾರಿ ಮಾಡುವಂತೆ ಒತ್ತಾಯ ಕೇಳಿಬಂದಿದೆ. ಇದೇ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾಳೆ ವಿಶೇಷ ಕ್ಯಾಬಿನೆಟ್ ಇಲ್ಲಿ ಇದೆ. ಎಲ್ಲಾ ರೀತಿಯ ಚರ್ಚೆ ಮಾಡಿ ಅಂತಿಮ ತೀರ್ಮಾನ ಆಗೋ ಸಾಧ್ಯತೆ ಇದೆ. 56,000 ಹುದ್ದೆ ತುಂಬಬೇಕಿದೆ ಅಂತ ಹೇಳಿದರು. ಈಗಾಗಲೇ 56,000 ಹುದ್ದೆಗಳಿಗೂ ತುಂಬಬೇಕು ಅನ್ನೋದನ್ನು ಅವರು ಬಡ್ಜೆಟ್ನಲ್ಲೇ ನಮೂದಿಸಿದ್ದಾರೆ. ಅದನ್ನು ಒಂದು ಕಡೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಆದಷ್ಟು ಬೇಗ ಈ ರಾಜ್ಯದ ಯುವಕರು ಅಪೇಕ್ಷೆ ಏನಿದೆ ಅಂತ ಹೇಳಿದರೆ, ಅವರಿಗೆ ಸರ್ಕಾರದ ನೌಕರಿ ಸಿಗಬೇಕಲ್ಲ, ಆದಷ್ಟು ಬೇಗ ಮಾಡಿದರೆ ಒಳ್ಳೆಯದು ಅಂತೇಳಿ ಅವರ ಅಪೇಕ್ಷೆ ಇದೆ. ಪ್ರಧಾನಿ ಮೋದಿ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಬೆಂಗಳೂರಲ್ಲಿ ವಿಧಾನಸೌಧದ ಮುಂಭಾಗ ಇರೋ ಗಾಂಧಿ ಪ್ರತಿಮೆ ಬಳಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ವಿಧಾನಸಭೆ ವಿರೋಧ ಪಕ್ಷ ನಾಯಕ ಅಶೋಕ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ಈ ವೇಳೆ ಮಾತನಾಡಿದ ಇಬ್ಬರು ನಾಯಕರು ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಖರ್ಗೆಯನ್ನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಈ ದೇಶದ 140 ಕೋಟಿ ಜನ ಮೆಚ್ಚಿರುವಂಥ ಪ್ರಧಾನಿ ವಿರುದ್ಧವಾಗಿ ಭಯೋತ್ಪಾದಕ ಪದವನ್ನು ಬಳಕೆ ಮಾಡೋ ಮುಖಾಂತರ ಕಾಂಗ್ರೆಸ್ ತನ್ನ ಸಂಸ್ಕೃತಿಯನ್ನು ತೋರಿಸ್ತಾ ಇದೆ. ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ, ಖರ್ಗೆನ ಅವ್ರನ್ನ ಇಮಿಡಿಯೇಟಾಗಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸ್ಬೇಕು. ಅವ್ರು ಮಾಡಿರೋ ತಪ್ಪಿಗೆ ಕ್ಷಮಾಪಣೆ, ದೇಶದ ಮುಂದೆ ನಿಂತು ಕ್ಷಮಾಪಣೆಯನ್ನು ಕೇಳಬೇಕು. ಯಾರು ಭಯೋತ್ಪಾದಕರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂಥ ಮೋದಿಗೆ ನೀವು ಆ ರೀತಿಯಾದಂಥ ಹೇಳಿಕೆಯನ್ನು ಕೊಡೋದು, ಇನ್ನಾದರೂ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದ್ದರೆ ವಜಾ ಮಾಡಲಿ ಅವರು, ಈ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಡೀ ವಿಶ್ವವೇ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಒಪ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ACCಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆರವರು ನರೇಂದ್ರ ಮೋದಿಜಿಯವ್ರನ್ನ ಭಯೋತ್ಪಾದಕರು ಅಂತೇಳಿ ಅವ್ರನ್ನ ಹೇಳಿಕೆ ನೀಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇಡೀ ದೇಶ ಇದನ್ನು ಬಲವಾಗಿ ನಾವು ಖಂಡಿಸ್ತಾ ಇದ್ದಾರೆ. ನಾವು ಆಗ್ರಹ ಪಡಿಸ್ತೇವೆ, ತತ್ಕ್ಷಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿಜಿ ಅವರೆಲ್ಲ ಈ ದೇಶದ ಜನರ ಕ್ಷಮೆಯನ್ನ ಅವ್ರು ಕೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲೂ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಬಿಜೆಪಿ ಪ್ರತಿಭಟಿಸಿದೆ. ನಗರದ ಗೋಪಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಶಾಸಕ SS ಚನ್ನಬಸಪ್ಪ ಭಾಗಿಯಾಗಿ ಗುಡುಗಿದ್ರು. ಖರ್ಗೆ ಹೇಳಿರುವ ಮಾತು ಕಾಂಗ್ರೆಸ್ನ ಮಾತಾಗಿದೆ. ಇದು ದೇಶದ ಜನತೆಗೆ ಮಾಡಿರುವ ಅಪಮಾನ. ಭಯೋತ್ಪಾದನೆಯನ್ನ ಮೆಟ್ಟಿ ನಿಲ್ಲಬೇಕಾದ ಕಾಂಗ್ರೆಸ್ ಅದಕ್ಕೆ ಕುಮ್ಮಕ್ಕು ನೀಡಿದೆ ಅಂತ ಹೇಳಿದ್ದಾರೆ.
ರಾಷ್ಟ್ರದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ತಮ್ಮ ಬೇಜವಾಬ್ದಾರಿ ವರ್ತನೆ ಏನಿದೆಯಲ್ಲ, ಬೇಜವಾಬ್ದಾರಿತನದ ಮಾತಿದೆಯಲ್ಲ, ಇದು ಇಡೀ ದೇಶದ ಜನಕ್ಕೆ, ಪ್ರಪಂಚದ ಜನಕ್ಕೆ ಮಾಡಿದಂತ ದೊಡ್ಡ ಅಪಮಾನ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಭಯೋತ್ಪಾದಕತೆಯನ್ನ ಮೆಟ್ಟಿ ನಿಲ್ಲಬೇಕಾಗಿತ್ತು. ಭಯೋತ್ಪಾದಕತೆಯನ್ನ ನೀವು ಮೆಟ್ಟಿ ನಿಲ್ಲದೆ ಭಯೋತ್ಪಾದಕರಿಗೆ ಶಕ್ತಿಯನ್ನು ಕೊಟ್ಟು ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹತರಾಗಿದ್ದು ಯಾರಿಂದ ಅಂತ ಹೇಳಿದ್ರೆ ನಿಮ್ಮ ಭಯೋತ್ಪಾದಕತೆ ಬೆಂದ್ರನ್ಮಾಲೆಯಿಂದ. ಇನ್ನು ಖರ್ಗೆ ಹೇಳಿಕೆಗೆ ಹಾವೇರಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ರು. ಖರ್ಗೆರ ಮಾತಿನಿಂದ ಅವರ ವ್ಯಕ್ತಿತ್ವವೇ ಕುಸಿಯುತ್ತಿದೆ. ಮೋದಿಯವರನ್ನ ಟೀಕಿಸಿದಷ್ಟು ಅವರ ಜನಪ್ರಿಯತೆ ಹೆಚ್ಚಾಗುತ್ತಿದೆ. ಬಿಹಾರದಲ್ಲಿ ಮಾತನಾಡಿದ್ರು ನಾವು ಗೆದ್ದೆವು, ಯುಪಿಯಲ್ಲಿ ಮಾತನಾಡಿದ್ರು ಅಲ್ಲಿ ಗೆದ್ದೆವು. ಈ ರೀತಿಯ ಹೇಳಿಕೆಗಳಿಂದ ಕಾಂಗ್ರೆಸ್ ಜನಪ್ರಿಯತೆ ಕುಗ್ಗುತ್ತಿದೆ ಅಂತ ಕಿಡಿಕಾರಿದ್ದಾರೆ. ಅವರು ದೊಡ್ಡ ಸ್ಥಾನದಲ್ಲಿದ್ದಾರೆ, ಹಿರಿಯರಿದ್ದಾರೆ. ಅವ್ರ ಮಾತಿಗೆ ಅವ್ರ ವ್ಯಕ್ತಿತ್ವನೇ ಕಮ್ಮಿ ಆಗುತ್ತೆ. ಈ ಥರ ಪ್ರಧಾನಮಂತ್ರಿಗಳಿಗೆ ಕೆಟ್ಟಾಗಿ ಮಾತಾಡಿರುವಂಥ ಒಂದು 25-26 ಪ್ರಕರಣಗಳು ಇದ್ದಾವೆ. ಮೌತ್ಕಾ ಸೌದಾಗರಿಂದ ಹಿಡಿದು ಕೋಬ್ರಾ ಅಂತ ಹೇಳಿ ಎಲ್ಲ ಪ್ರತಿ ಬಾರಿ ಅವ್ರು ಟೀಕೆ ಮಾಡಿದಾಗ ನರೇಂದ್ರ ಮೋದಿಯವರ ಜನಪ್ರಿಯತೆ ಹೆಚ್ಚಾಗುತ್ತೆ. ಮತ್ತು ಪ್ರತಿ ಬಾರಿ ಚುನಾವಣೆಯಲ್ಲಿ ಬಿಹಾರದಲ್ಲಿ ಮಾತಾಡಿದ್ರು ಅಲ್ಲಿ ಗೆದ್ವಿ, UPಯಲ್ಲಿ ಮಾತಾಡಿದ್ರು ಗೆದ್ವಿ. ಸೊ ಹೀಗಾಗಿ ಅವ್ರಿಗೇನು ನರೇಂದ್ರ ಮೋದಿ ಅವರ ಜನಪ್ರಿಯತೆಗೇನಾಗಲ್ಲ, ಇವ್ರ ಜನಪ್ರಿಯತೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಬಗ್ಗೆ ಸಚಿವ ಶಿವರಾಜ ತಂಗಡಗಿ ಮಾತನಾಡಿದ್ದು, ಎಐಸಿಸಿ ಅಧ್ಯಕ್ಷರು ಹೇಳಿದ್ದು ಸರಿ ಇದೆ. ಇಡಿ ಐಟಿ ಮೂಲಕ ಭಯೋತ್ಪಾದನೆ ಮಾಡ್ತಿದ್ದಾರೆ. ಬಿಜೆಪಿಯವರು ಸಿಎಂ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಬಗ್ಗೆಯೂ ಮಾತನಾಡಿದ್ದಾರೆ. ಪ್ರಧಾನಿ ಮೋದಿ ಅವರನ್ನ ಪ್ರಶ್ನೆ ಮಾಡುವ ಹಕ್ಕು ನಮಗೂ ಇದೆ ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಬೋರ್ವೆಲ್ ಕೊರೆದ ವಿಚಾರದ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಶಾಸಕ ಎಚ್ಸಿ ಬಾಲಕೃಷ್ಣ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಮನಗರದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕ ಎಚ್ಸಿ ಬಾಲಕೃಷ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದು, ನಿಮ್ಮ ಸಮಾಜದ ಮಂತ್ರಿಗಳಿಗೆ ಇಲಾಖೆಯ ಜವಾಬ್ದಾರಿ ಕೊಡಬೇಡಿ, ಜನರಲ್ ಸಮುದಾಯದವರಿಗೆ ಸ್ಥಾನ ಕೊಡಿಸಿ, ಅವರು ಹೆದರಿಕೊಂಡು ಕೆಲಸ ಮಾಡ್ತಾರೆ, ನಿಮಗೆ ಅನ್ಯಾಯವಾಗಿದೆ, ಯಾಕೆ ಯಾರು ಕೇಳ್ತಾ ಇಲ್ಲ ಅಂತ ಕೆಡಿಪಿ ಸದಸ್ಯರಿಗೆ ಎಚ್ಸಿ ಬಾಲಕೃಷ್ಣ ಪ್ರಶ್ನೆ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾ ಸ್ಟಾರ್ ಸಾಧನಾ ಶೆಟ್ಟಿ ವಿರುದ್ಧ ಬ್ಲಾಕ್ಮೇಲ್ ಆರೋಪ ಕೇಳಿಬಂದಿದೆ. ಡೇಟಿಂಗ್ ವಿಡಿಯೋ ಇಟ್ಕೊಂಡು ಉದ್ಯಮಿ ಕಾರ್ತಿಕ್ ಅನ್ನೋರಿಗೆ ಸಾಧನಾ ಶೆಟ್ಟಿ ಬ್ಲಾಕ್ಮೇಲ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಬೆಂಗಳೂರಿನಲ್ಲಿ HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ ಮಾಲೀಕ ಕಾರ್ತಿಕ್ಗೆ ಪ್ರಮೋಷನ್ ಹೆಸರಲ್ಲಿ ಸಾಧನಾ ಶೆಟ್ಟಿ ಪರಿಚಯವಾಗಿದ್ದು, ಇಬ್ಬರು ಆಗಾಗ ಡೇಟಿಂಗ್ ಮಾಡ್ತಿದ್ರಂತೆ. ಈ ವೇಳೆ ಕಾರ್ತಿಕ್ ಖಾಸಗಿ ಫೋಟೋ, ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಸಾಧನಾ ಶೆಟ್ಟಿ ಬೆದರಿಕೆ ಹಾಕಿ 10 ಲಕ್ಷ ಪಡೆದಿದ್ದಾರಂತೆ. ಮತ್ತೆ 1.5 ಕೋಟಿ ಕೊಡುವಂತೆ ಸಾಧನಾ ಶೆಟ್ಟಿ ಟಾರ್ಚರ್ ಕೊಟ್ಟಿದ್ರಂತೆ. ಹಣ ಕೊಡದಿದ್ದಾಗ ಕಾರ್ತಿಕ್ ಪತ್ನಿಗೆ ಸಾಧನಾ ಶೆಟ್ಟಿ ವಾಟ್ಸಾಪ್ ಮಾಡಿದ್ರಂತೆ. ಬ್ಲಾಕ್ಮೇಲ್ ಸಂಬಂಧ ಜಯನಗರ ಠಾಣೆಯಲ್ಲಿ ಕಾರ್ತಿಕ್ ದೂರನ್ನು ದಾಖಲು ಮಾಡಿದ್ದಾರೆ. ಚಿನ್ನ ಕೊಡಿಸುವ ನೆಪದಲ್ಲಿ ಸುಮಾರು 2 ಕೋಟಿ ವಂಚನೆ ಮಾಡಿರುವ ಘಟನೆ ಬೆಂಗಳೂರಿನ HSR ಲೇಔಟ್ನಲ್ಲಿ ನಡೆದಿದೆ. ಪುನೀತ್ ಎಂಬಾತನಿಗೆ 2 ಕೋಟಿ ವಂಚನೆಗೊಳಗಾಗಿದ್ದು, ಚಿನ್ನದ ಬೆಲೆ ಕಡಿಮೆಯಾಯಿತು ಅಂತ ಪುನೀತ್ ತನ್ನ ಸಂಬಂಧಿ ಸವಿತಾ ಮೂಲಕ ಖರೀದಿಗೆ ಮುಂದಾಗಿದ್ದಾರೆ. MP ಜ್ಯುವೆಲ್ಲರ್ಸ್ ಬಳಿಗೆ ಸವಿತಾ ಕರೆದುಕೊಂಡು ಹೋಗಿದ್ದು, ಚಿನ್ನ ಖರೀದಿಸಿದ ಮೇಲೆ ಹಣ ಪಡೆದು ಚಿನ್ನವನ್ನು ಕೊಟ್ಟಿರಲಿಲ್ಲ. ಇದೀಗ ಹಣ ಕಳೆದುಕೊಂಡ ಪುನೀತ್ MP ಜ್ಯುವೆಲ್ಲರ್ಸ್ ಮಾಲೀಕ ಇಂದ್ರಚಂದ್ ಹಾಗೂ ಸವಿತಾ ರೆಡ್ಡಿ ವಿರುದ್ಧ HSR ಲೇಔಟ್ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಅತ್ತೆ ಮಗನ ಕಾಮದಾಟಕ್ಕೆ ಯುವತಿ ಮೋಸ ಹೋದ ಘಟನೆ ಕೊಪ್ಪಳದಲ್ಲಿ ನಡೆದಿದೆ. ಸರ್ಕಾರಿ ಶಿಕ್ಷಕನಾಗಿದ್ದ ಬಸವರಾಜ ಹರಿಜನ ಎಂಬಾತ ಅತ್ತೆ ಮಗಳ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಿ ಮೋಸ ಮಾಡಿದ್ದಾನೆ. ಯುವತಿ ಕೊಪ್ಪಳದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ BSc ಓದ್ತಾ ಇದ್ದಳು. ಅತ್ತೆ ಮಗಳೊಂದಿಗೆ ಸಲುಗೆಯಿಂದ ವರ್ತಿಸಿದ ಬಸವರಾಜ ದೈಹಿಕ ಸಂಪರ್ಕ ಬೆಳೆಸಿದ್ದು, ಮನೆಯಲ್ಲಿ ಹೇಳಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಂತೆ. ಈ ವಿಷಯ ಗೊತ್ತಾಗಿ ಬಸವರಾಜ ಊರವರು ಕನ್ನೇರ ಮಡುವಿನಲ್ಲಿ ನಿಶ್ಚಿತಾರ್ಥ ಮಾಡಿಸಿದ್ದಾರೆ. ನಿಶ್ಚಿತಾರ್ಥದ ಬಳಿಕ ಬಸವರಾಜ ರತ್ನವರೊಂದಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿರುವ ನೋಂದಣಿ ಪತ್ರವನ್ನು ಯುವತಿ ಮನೆಗೆ ಕಳುಹಿಸಿದ್ದಾನೆ. ಇದೀಗ ಯುವತಿ ಠಾಣೆ ಮೆಟ್ಟಿಲೇರಿದ್ದು, ಬಸವರಾಜನ ಮೋಸದಾಟಕ್ಕೆ ನಾನು ಬಲಿಯಾಗಿದ್ದೇನೆ, ಬಸವರಾಜನಿಗೆ ಶಿಕ್ಷೆ ಆಗಬೇಕು ಅಂತ ಯುವತಿ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ನಮ್ಮ ಮತ್ತೆ ಮಗ ಸರ್, ನಾನು 5 ವರ್ಷಗಳ ಕಾಲ ಪ್ರೀತಿಸಿ ಮದುವೆ ಆಗುತ್ತೆ ಸುಳ್ಳು ಹೇಳಿ ನನ್ನ ಜೊತೆ ಎಲ್ಲ ಲೈಂಗಿಕ ಸಂಪರ್ಕ ಮಾಡಿ, ಮತ್ತೆ ಈಗ ನಾನು ಮದುವೆ ಮಾಡ್ಕೊಳಲ್ಲ, ಏನು ಮಾಡ್ಕೊತೀವಿ ಮಾಡ್ಕೊ, ನಾನು ಮಾಡ್ಕೊಳಲ್ಲ, ನಾನು ಈಗಾಗಲೇ ಬೇರೆ ಕಡೆ ನೋಡಿ ಮದುವೆ ಮಾಡ್ಕೊಳಕತ್ತೀನಿ, ನೀನು ಬೇಡ ನನಗೆ ಅಂತೇಳಿ ಇದು ಮಾಡಿದ್ರು. ಬಸವರಾಜ್ ಸರ್, ನಮ್ಮ ಮತ್ತಿ ಮಗ ಬಸವರಾಜ್ ತಂದೆ ಕಟ್ಟಿ ಅದು ನೌಕರಿ ಮಾಡ್ತಾನೆ ಸರ್. ನೌಕರಿ ಬರೋಕ್ಕಿಂತ ಮುಂಚೆ ಕೂಡ ನನ್ನ ಜೊತೆ ಎಲ್ಲ ಕರೆಕ್ಟಾಗಿದ್ದ. ನೌಕರಿ ಬಂದ ಮೇಲೆಲ್ಲ ಫುಲ್ ಚೇಂಜ್ ಆದ ಸರ್. ಮತ್ತೆ ಯಾದಗಿರಿಯಲ್ಲಿ ಲಂಚ ಪಡೆಯುವಾಗ ಪೊಲೀಸ್ ಪೇದೆಯೋರ್ವ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ.
ನಗರದ ಟ್ರಾಫಿಕ್ ಪೊಲೀಸ್ ಠಾಣೆಯ ಪೇದೆ ನಾಗೇಶ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಆಕ್ಸಿಡೆಂಟ್ ವಾಹನ ಬಿಡುಗಡೆ ಮಾಡಲು 13,000ಕ್ಕೆ ಡಿಮ್ಯಾಂಡ್ ಮಾಡಿದರಂತೆ. ಲಂಚ ಪಡೆಯುವಾಗ ಲೋಕಾಯುಕ್ತ ಡಿವೈಎಸ್ಪಿ ಜೆಎಚ್ ಇನಾಮ್ದಾರ್ ನೇತೃತ್ವದಲ್ಲಿ ದಾಳಿ ನಡೆಸಿ ವಶಪಡಿಸಿಕೊಂಡಿದ್ದಾರೆ. ಕೊಡಗಿನ ಹೋಮ್ ಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇದೀಗ ಮಹತ್ವದ ಬೆಳವಣಿಗೆ ಆಗಿದೆ. ಅತ್ಯಾಚಾರ ನಡೆದಿದ್ದ ಹೋಮ್ ಸ್ಟೇ ಪರವಾನಗಿ ರದ್ದು ಮಾಡಲಾಗಿದೆ. ಪೊನ್ನಂಪೇಟೆ ತಾಲೂಕು ಕುಟ್ಟ ಗ್ರಾಮದ ದೇವಿ ವಿಲ್ಲಾ ಹೋಮ್ ಸ್ಟೇಯ ಪರವಾನಗಿ ರದ್ದು ಮಾಡಲಾಗಿದೆ. ಕೊಪ್ಪಳದ ಗಂಗಾವತಿಯಲ್ಲಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ವೆಂಕಟೇಶ್ ಕುರುಬರ ಹತ್ಯೆ ಪ್ರಕರಣದ ಮಹತ್ವದ ತೀರ್ಪು ಪ್ರಕಟವಾಗಿದೆ. ಇನ್ನು ಬಂಧಿತರ ಪೈಕಿ 6 ಜನ ಅಪರಾಧಿಗಳು, 6 ಜನ ನಿರಪರಾಧಿಗಳೆಂದು ತೀರ್ಪು ನೀಡಲಾಗಿದೆ. ಗಂಗಾವತಿಯ 1ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ. ರವಿ, ವಿಜಯ್ ಅಲಿಯಾಸ್ ಮೈಲಾರಿ, ಧನರಾಜ್, ಭೀಮ್ ಅಲಿಯಾಸ್ ಭರತ್, ಸಲೀಂ ಮಹಮ್ಮದ್, ರಫೀಕ್, ಗಂಗಾಧರ್ ಗೌಳಿ ಎಂದು ಅಪರಾಧಿಗಳು ಅಂತ ತೀರ್ಪು ನೀಡಲಾಗಿದೆ. ಕಾರ್ತಿಕ್, ದಾದಾಪೀರ್, ಮೊಹಮ್ಮದ್ ಅಲ್ತಾಫ್, ಮಲ್ಲಿಕಾರ್ಜುನ, ಹರ್ತೋಟಿ ಶರಣ, ಚೈತ್ರ ನಿರಪರಾಧಿಗಳು ಅಂತ ಕೋರ್ಟ್ ಹೇಳಿದೆ. 2025 ಅಕ್ಟೋಬರ್ 7ರಂದು ಗಂಗಾವತಿಯಲ್ಲಿ ವೆಂಕಟೇಶ್ ಕುರುಬರ ಹತ್ಯೆಯಾಗಿದೆ. ಇವರು 6 ಜನ ಆರೋಪಿತರು. ಇವರೆಲ್ಲ ಅಕ್ರಮ ಕೂಟ ರಚಿಸಿಕೊಂಡು ಮಾರಕಾಸ್ತ್ರಗಳಿಂದ ವೆಂಕಟೇಶನ ಮೇಲೆ ಹಲ್ಲೆ ಮಾಡಿ ಅತ್ಯಂತ ಭೀಕರವಾಗಿ ಕೊಲೆ ಮಾಡಿದ್ದು. ಇದು ಸಮಾಜಕ್ಕೆ ಒಂದು ಅತ್ಯಂತ ಪರಿಣಾಮ ಬೀರಿತ್ತು. ಕೆಟ್ಟ ಸಂದೇಶ ರವಾನೆಯಾಗಿತ್ತು. ಇದರಿಂದ ಅಂದರೆ ಕಾನೂನಿನ ಬಗ್ಗೆ ಯಾರೂ ಗೌರವ ಕೊಡ್ತಾ ಇಲ್ಲ. ಆ ದೃಷ್ಟಿಯಿಂದ ಇದಾಗಿದ್ದು ಅದನ್ನು ಮಾನ್ಯ ನ್ಯಾಯಾಲಯ ಇವತ್ತು 6 ಜನ ಆರೋಪಿತಗಳಿಗೆ ದೋಷಿಗಳೆಂದು ಪರಿಗಣಿಸಿದ್ದು ಶಿಕ್ಷೆ ಪ್ರಮಾಣವನ್ನು ದಿನಾಂಕ 27/4/2026ರಂದು ಕಾಯ್ದಿರಿಸಿದ್ದು ಇರುತ್ತದೆ. ಅದರಲ್ಲಿ ಒಟ್ಟು 12 ಜನ ಆರೋಪಿಗಳ ಮೇಲೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲಾಗಿತ್ತು. ಅದರಲ್ಲಿ 1ರಿಂದ 6 ಆರೋಪಿತರು ದೋಷಿಗಳೆಂದು ಅಪರಾಧಿಗಳೆಂದು ಸಾಬೀತಾಗಿದ್ದಿರುತ್ತದೆ. ಅದೇ ರೀತಿ ಆರೋಪಿ ನಂಬರ್ 7ರಿಂದ 12ರವರು ಸಾಕ್ಷ್ಯಾಧಾರ ಕೊರತೆಯಿಂದ ಅವರನ್ನು ಬಿಡುಗಡೆಗೊಳಿಸಿದ್ದು ಇರುತ್ತದೆ. ಇವರು 6 ಜನ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ತನ್ನ ಕುಟುಂಬ ಸದಸ್ಯರ ಜೊತೆ ದೈವಾರಾಧನೆಯಲ್ಲಿ ಭಾಗಿಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಬಳಿಯ ಸವಣೂರಿನ ಉಳ್ಳಾಕ್ಲು ಕೆಡೆಂಜೆಟ್ಟಿತ್ತಾಯಿ ದೈವದ ನರ್ತನ ಸೇವೆಯಲ್ಲಿ ಭಾಗಿಯಾದರು. ದೈವಕ್ಕೆ ಹೇಳಿಕೊಂಡಿದ್ದ ಹರಕೆಯನ್ನು ಜನಾರ್ದನ್ ರೆಡ್ಡಿ ತೀರಿಸಿದರು. ನಿನ್ನೆ ಪತ್ನಿ ಜೊತೆ ಹರಕೆಯ ಕೋಲದಲ್ಲಿ ಭಾಗಿಯಾದರು. ಇದೇ ವೇಳೆ ಜನಾರ್ದನ್ ರೆಡ್ಡಿಗೆ ದೈವ ಅಭಯ ನೀಡಿದ್ದು ಮೇ 15ರೊಳಗೆ ಎಲ್ಲ ವಿಘ್ನಗಳು ನಿವಾರಣೆಯಾಗಲಿದೆ. ರಾಜಕೀಯ ಸಾಮಾಜಿಕ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೇರುವೆ ಅಂತ ದೈವ ಅಭಯ ಕೊಟ್ಟಿದ್ದಾರೆ. ದೈವದ ವಿಚಾರದಲ್ಲಿ ತುಂಬ ನಾನು 5 ಗಂಟೆಗಳ ಕಾಲ ಹೇಗೆ ಕಳೆದಿದ್ದೀನಿ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಅಷ್ಟು ಮೈಮರೆತು ಒಂದು ಒಳ್ಳೆ ಒಂದು ದೈವದ ನರ್ತನ ಆಗಿರ್ಬೋದು, ವಾಕ್ಯಗಳಾಗಿರ್ಬೋದು ಎಲ್ಲ ನೋಡಿದಾಗ ತುಂಬ ರೋಮಾಂಚನಕಾರಿಯಾಗಿ ಮತ್ತು ತುಂಬ ಭಕ್ತಿಯಿಂದ ಅದನ್ನು. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ 75ನೇ ಘಟಿಕೋತ್ಸವ ನಡೆದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜಿಎಸ್ ಸಂಗ್ರೇಶಿ, ಜಿತೇಂದ್ರ ಮಜೇಥಿಯಾ ಮತ್ತು ಡಾಕ್ಟರ್ ಅಚ್ಯುತ್ ಸಾಮಂತ್ರಿಗೆ ಗೌರವ ಡಾಕ್ಟರೇಟ್ ನೀಡಲಾಯಿತು. ಬೆಳಗಾವಿಯಲ್ಲಿ ವರುಣಾರ್ಭಟ ಜೋರಾಗಿದೆ. ಸಂಜೆ ಆಗ್ತಾ ಇದ್ದಂಗೆ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನಗರದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಮಳೆಯಾಗಿದೆ. ಏಕಾಏಕಿ ಮಳೆಯಿಂದ ವಾಹನ ಸವಾರರು ಸೇರಿದಂತೆ ಬಸ್ ನಿಲ್ದಾಣದಲ್ಲಿದ್ದ ಪ್ರಯಾಣಿಕರು ಪರದಾಡಿದ್ದಾರೆ. ಇನ್ನು ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕಲಿ ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಗಿಡಗಳು, ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಗ್ರಾಮದಲ್ಲಿದ್ದ 22 ವಿದ್ಯುತ್ ಕಂಬಗಳು, 50ಕ್ಕೂ ಹೆಚ್ಚು ಗಿಡಗಳು ಮುರಿದು ಬಿದ್ದಿದ್ದು ಇದರಿಂದಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ಮೊಬೈಲ್ ಚಾರ್ಜ್ ಹಾಕಲು ವಿದ್ಯುತ್ ಇಲ್ಲ. ಇದರ ಜೊತೆಗೆ ಕುಡಿಯುವ ನೀರು ಪೂರೈಕೆಗೂ ಸಮಸ್ಯೆ ಆಗ್ತಾ ಇದೆ. ತಮಿಳುನಾಡಿನ ವಿಧಾನಸಭೆಗೆ ಇವತ್ತು ಮತದಾನ ನಡೆದಿದ್ದು ಎಲ್ಲ 234 ಕ್ಷೇತ್ರಗಳಿಗೂ ಏಕ ಹಂತದಲ್ಲಿ ಚುನಾವಣೆ ನಡೆದಿದೆ. ಪಶ್ಚಿಮ ಬಂಗಾಳದಲ್ಲೂ ವಿಧಾನಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ ನಡೀತಾ ಇದೆ. ತಮಿಳುನಾಡಿನಲ್ಲಿ ಈವರೆಗೆ 70% ಮತದಾನವಾಗಿದ್ದರೆ ಪಶ್ಚಿಮ ಬಂಗಾಳದಲ್ಲಿ 78% ಮತದಾನವಾಗಿದೆ. ತಮಿಳುನಾಡಿನ ಕಾಂಚೀಪುರಂನಲ್ಲಿ ಮದುವೆ ಸಂಭ್ರಮದ ನಡುವೆಯೂ ವಧುವರ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿದ್ದಾರೆ. ಕಾಂಚೀಪುರಂನ ನವವಿವಾಹಿತ ರವಿ, ರಾಹುಲ್, ಶಿವರಂಜನಿ ಅವರು ಸಪ್ತಪದಿಯನ್ನು ತುಳಿದು ಮದುವೆ ಶಾಸ್ತ್ರಗಳು ಮುಗಿತಾ ಇದ್ದಂತೆಯೇ ದಂಪತಿಗಳು ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದರು. ನವಜೋಡಿಗಳಿಗೆ ಅಧಿಕಾರಿಗಳು, ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನು ತಮಿಳುನಾಡಿನಲ್ಲಿ ಬಿರುಸಿನಿಂದ ಮತದಾನ ನಡೀತಾ ಇದ್ದು ನಟಿ ತ್ರಿಷಾ ಹಾಗೂ ನಟಿ ಕೀರ್ತಿ ಸುರೇಶ್ ಕೂಡ ಮತದಾನ ಮಾಡಿದ್ದಾರೆ. ನಟ ಯುವರಾಜ್ ಕುಮಾರ್ ಹುಟ್ಟುಹಬ್ಬದ ದಿನವೇ ಪತ್ನಿ ಶ್ರೀದೇವಿ ಗರಂ ಆಗಿ ಪೋಸ್ಟ್ ಹಾಕಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಹಂಚಿಕೊಂಡಿರುವ ಅವರು ವಿಡಿಯೋ ಕೆಳಗೆ ಸುದೀರ್ಘವಾದ ಪೋಸ್ಟ್ ಒಂದನ್ನು ಹಾಕಿ ಯುವರಾಜ್ ಕುಮಾರ್ ಹುಟ್ಟುಹಬ್ಬಕ್ಕೆ ಮಾರ್ಮಿಕವಾದ ಶುಭಾಶಯ ತಿಳಿಸಿದ್ದಾರೆ.
ವಿವಾಹದ ನಂತರ ಸುಳ್ಳು ಆರೋಪ ಮಾಡಿದರೆ ಸುಮ್ಮನಿರಿ. ಸಾಬೀತು ಮಾಡುವ ಹೊಣೆ ಅವರದ್ದು, ನಿಮ್ಮದಲ್ಲ. ನ್ಯಾಯಾಲಯಕ್ಕೆ ಸಾಕ್ಷಿಗಳು ಬೇಕು, ಕಥೆಗಳಲ್ಲ. ಎಲ್ಲ ಗಾಯಗಳು ಕಣ್ಣಿಗೆ ಕಾಣಲ್ಲ. ಬದಲಾವಣೆ ನಮ್ಮ ಪೀಳಿಗೆಯಿಂದಲೇ ಆಗಲಿ ಅಂತ ಪೋಸ್ಟ್ ಹಾಕಿ ಟಾಂಗ್ ಕೊಟ್ಟಿದ್ದಾರೆ.